ಒಂದು ಫೋಟೋ ನೀವು ಮತ್ತೆ ಅಬ್ದುಲ್ಲಾ ಸಾಬ್ ಅವರು ಜೀಪ್ ಅಲ್ಲಿ ಹೋಗೋದು ಹೊಳೆ ನರಸೀಪುರದ ಮಣ್ಣಿನಿಂದ ದೆಹಲಿಯ ಕೆಂಪು ಕೋಟೆಯವರೆಗೆ ರಾಜವಂಶದ ಹಿನ್ನೆಲೆ ಇಲ್ಲದೆ ಸ್ವಂತ ಬರದಿಂದ ದೇಶದ ಪ್ರಧಾನಿಯಾದ ಧೀರ. I, H.D. Devegowda, do swear in the name of God that I will bear true faith and allegiance to the Constitution of India. ದೇಶದ ಆರ್ಥಿಕತೆ ನೋಡಿದ್ರೆ ನಿಮ್ಮ ಅವಧಿ ಮತ್ತು ಗುಜರಾಲ್ ಅವಧಿಯಲ್ಲಿ ದೇಶದ ಆರ್ಥಿಕತೆ ತುಂಬಾ ಚೆನ್ನಾಗೇ ಇದೆ. ಗವರ್ಮೆಂಟ್ ಮೇ ಬಿ ವೀಕ್. So what do you prefer to be described as? Former Prime Minister or as a humble farmer that you called yourself? Mine is an humble farmer. I am proud to again repeatedly say that I am. ನನ್ನ ಮಗಳು ಮನೆ ಊಟ ಮಾಡ್ತೀನಿ, ಸ್ವಂತ ಮನೆಯಲ್ಲಿ. I never have any planned way of political career. ಏನಲ್ಲಿ ತಮಿಳುನಾಡು ರೆಸಲ್ಯೂಷನ್ ಇದೆ, ಇದರ ಬಗ್ಗೆ ನನ್ನ ಹೋರಾಟ ಮನಸ್ಸಲ್ಲಿದೆ. ಆದರೆ ದುರಂತ ನಾನು ರಾಜ್ಯಸಭೆಯಲ್ಲಿಲ್ಲ. My term may be over by another 1 month. Please take care of Karnataka. ನನ್ನ ರೋಗಕ್ಕೆ 20 ವರ್ಷ ಆಯ್ತು. ಪಬ್ಲಿಕ್ ಲೈಫ್ 62ರಿಂದ ಹೆಚ್ಚು ಲೆಕ್ಕ ಹಾಕಿದ್ರೆ ಫಸ್ಟ್ ಟೈಮ್ MLA. ಮುಂಚೆ ನಾನು ಸೊಸೈಟಿ ಅಧ್ಯಕ್ಷ ಹೊಳೆ ನರಸೀಪುರದಲ್ಲಿ ಸಂಸ್ಥೆಗಳಲ್ಲಿ ಕೆಲಸ. ಸರ್, ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಿದ್ದೀರಾ, ನಿಮ್ಮ ಇಂಗ್ಲೀಷ್ ಚೆನ್ನಾಗಿದೆ, ನೀವು ಓದ್ಕೊಂಡಿದ್ದೀರಾ. ಈಗಿನ ಕಾಲದಲ್ಲಿ ರಾಜಕೀಯದಲ್ಲಿ ಓದ್ಕೊಂಡಿರೋರು ಕಮ್ಮಿ. ಆದರೂ ಕೂಡ ಸರ್, ನಿಮ್ಮನ್ನ ಮಾಧ್ಯಮದಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಕೂಡ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ತುಂಬಾ ಓದ್ಕೊಂಡಿರೋರು ನಿಮ್ಮನ್ನು ಓದ್ಕೊಂಡಿಲ್ಲ ಅಂತ. ಬೇರೆಯವ್ರ ಬಗ್ಗೆ ಮಾತಾಡೋದು ಬದಲಾಗಿ ನಾನು 5 ಪಾರ್ಲಿಮೆಂಟ್, 6 ಅಸೆಂಬ್ಲಿ, 7 ಟರ್ಮು ಅಸೆಂಬ್ಲಿ ಗೆದ್ದಿದ್ದೇನೆ. ಹೌದು, 4 ಟರ್ಮು ಪಾರ್ಲಿಮೆಂಟ್ ಗೆದ್ದಿದ್ದೇನೆ. ನನ್ನ ಮಗಳು ಮನೆಯ ಊಟ ಮಾಡ್ತೀನಿ. ಮಗಳು ಸ್ವಂತ ಮನೆಯಲ್ಲಿ. ಮೊದಲು ಆ ಮಗಳ ಮನೆ ಒಂದು 15 ವರ್ಷ ಇದ್ದೆ. ನಮ್ಮ ಡಾಕ್ಟರ್ ಮಂಜುನಾಥ್ ಇದಾರಲ್ಲ, ಗೊತ್ತು, ಕಾಡಿರೋದಿಷ್ಟು. ಅವ್ರ ಹೆಂಡತಿ, ಅವ್ರ ಮನೆ ಅಲ್ಲೇ. ನಮ್ಮ ಡಾಕ್ಟರ್ ಮಂಜುನಾಥ್ ಮನೆ ಒಂದು 15 ವರ್ಷ ಇದ್ದೆ. ಇಲ್ಲಿ ಈಗ 16-17 ವರ್ಷ ಆಯಿತು. ಒಂದು 10 ವರ್ಷ ಜನರಲ್ ಹಾಸ್ಟೆಲ್ ಇದ್ದೆ, ಶಾಸಕನಾಗಿ. ಸರ್, ಆಮೇಲೆ ಬಾಡಿಗೆ ಮನೆ, ಸ್ವಲ್ಪ ಕಾಲ ಬಾಡಿಗೆ ಮನೆ ಇತ್ತು. ಮುಖ್ಯಮಂತ್ರಿ ಆದಾಗ ಸರ್ಕಾರಿ ಬಂಗ್ಲೆ ಹೋಗ್ತು. ಅದಾದ್ಮೇಲೆ ಡೆಲ್ಲಿ ಒಳಗೆ ಅಲ್ಲಿ ಸರ್ಕಾರಿ ಕೊಟ್ಟು ಸ್ವಂತ ಮನೆ ಇಲ್ಲ. ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಸ್ವಂತ ಮನೆ ಮಾಡ್ಕೊಂಡಿಲ್ಲಂತೆ. ಆಗಿನ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ರು ಕೂಡ ಅವ್ರಿಗೆ ನಾವು ಹೋಲ್ಸಕ್ಕಾಗಲಿಲ್ಲ. ಅವರು ಬಹಳ ದೊಡ್ಡ ವ್ಯಕ್ತಿ. ಅವರು ಕಾಂಗ್ರೆಸ್ ಎಷ್ಟು ಕಾಲ ಇದ್ರು. ಅವರು ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಪ್ರಾಮಾಣಿಕದಲ್ಲಿ ಎಷ್ಟು ಕೆಲಸ ಮಾಡಿದ್ರು. ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು. ಟೆಸ್ಟ್ ಗಂಟೆಯಲ್ಲಿ ಅವರ ಮರಣ ಆಯಿತು. ಹೇಗೆ ಸತ್ರು ಅನ್ನೋದ್ರ ಬಗ್ಗೆ ಹಲವಾರು ಆರೋಪಗಳು, ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ is a great man. ಸರ್, ನೀವು ವಿರೋಧ ಪಕ್ಷ ನಾಯಕರಾಗ್ಬಿಟ್ಟು ರಾಜ್ಯವನ್ನ ಅಲ್ಲಾಡಿಸ್ಬಿಟ್ರೆ ಅರಸು ಟೈಮಲ್ಲಿ. ಪಕ್ಷ ನಾಯಕರಾಗಿ ಆ ಸಮಯದಲ್ಲಿ ಅರಸು ಕಾಲದಲ್ಲಿ ಆ ಪೀರಿಯಡ್ ಮತ್ತೆ ಬರಲ್ಲ ಅಂದ್ರೆ ಸರ್, ಮುಖ್ಯಮಂತ್ರಿನೂ ಇಲ್ಲ ಅಂತ ವಿರೋಧ ಪಕ್ಷದ ನಾಯಕರು ಸಿಗಲ್ಲ. ದೇವರಾಜ ಹೋಲಿಸುವಂತ ಮುಖ್ಯಮಂತ್ರಿ
ಈ ರಾಜ್ಯದಲ್ಲಿ ಯಾರೂ ಇಲ್ಲ. ಇಲ್ಲ ಸರ್, ಅಂಥವ್ರನ್ನ ವಿರೋಧ ಪಕ್ಷದ ನಾಯಕನಾಗಿ ಹೋಲಿಸ್ತಕ್ಕಂಥ ವ್ಯಕ್ತಿ ಇನ್ಯಾರೂ ಇಲ್ಲ. ಸರ್ ಆಗ ನೀವು ತುಂಬ ಸಾಲಗಾರರಾಗಿದ್ರಿ, ಬಡವರಾಗಿದ್ರಿ. ನಿಮ್ಮ ಹತ್ರ ಒಮ್ಮೆ ಅರಸು ಕಳ್ಸಿ ಕೇಳಿದ್ರಂತೆ, ಏನಾದ್ರು ಸಹಾಯ ಏನಾದ್ರು ಬೇಕೇ ದೇವೇಗೌಡ್ರೆ, ನೀವು ಭಾಳ ಸಾಲದಲ್ಲಿದ್ದೀರಾ ಹೇಳಿ. ಆ ಘಟನೆ ನೆನೆಸ್ಕೋಬೋದಾ? ಎಲ್ಲ ಪುಸ್ತಕದಲ್ಲೇ ಹೇಳಿದೆ. ನೀವು ಪುಸ್ತಕ ಓದ್ಬಿಡಿ, ಯಾವ ಕಾಲದಲ್ಲಿ ಏನಾಯಿತು. ಇಂದಿರಾ ಗಾಂಧಿನೇ ನನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತ ಕರೆದ್ರು, ಅರಸು ಡಿಪ್ರೆಸ್ ಆದಾಗ. ನಾನು ಒಪ್ಕೊಳ್ಳಿ. ಸರ್ ನೀವು ಕಾಂಗ್ರೆಸ್ಸಿಂದನೇ ಶುರು ಮಾಡಿರೋದು, 60ರಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ನೀವು. ಮತ್ತೆ ಯಾಕೆ ಹೋಗಿಲ್ಲ ಸರ್ ಕಾಂಗ್ರೆಸ್ಗೆ? ಕಮಲಾಪತಿ ತ್ರಿಪಾಠಿ ಕಳಿಸಿ ಮೀಟಿಂಗ್ ಆಯ್ತು. ನನ್ನ ಮುಖ್ಯಮಂತ್ರಿ ಸರ್ ಯಾವತ್ತಾದ್ರೂ 5 ವರ್ಷದ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿದ್ರೆ ಕರ್ನಾಟಕಕ್ಕೆ ಒಂದಷ್ಟು ಶಾಶ್ವತ ಕೆಲಸ ಮಾಡ್ತಿದ್ದೆ ಅಂತ ಒಂದು ಅನ್ಸುತ್ತೆ ಯಾವತ್ತಾದ್ರೂ? ಅಷ್ಟೇ. ಎಷ್ಟು ವರ್ಷ ಮುಖ್ಯಮಂತ್ರಿ, ಎಷ್ಟು ವರ್ಷ ಪ್ರಧಾನಮಂತ್ರಿ, ಎಷ್ಟು ವರ್ಷ ಮಂತ್ರಿ, ನಾವೇನು ಮಾಡಿದ್ವಿ ಅನ್ನೋದು ಮುಖ್ಯ ಅಷ್ಟೆ, ಅವಶ್ಯಕತೆ ಇಲ್ಲ. ಸರ್ ಪ್ರಧಾನಮಂತ್ರಿ 10 ತಿಂಗಳು ಬಹಳ ಚಿಕ್ಕ ಅವಧಿ ಸರ್. 10 ತಿಂಗಳ ಅವಧಿಯಲ್ಲಿ ಕೂಡ ನಾವು ಆ ದೇಶದ ಆರ್ಥಿಕತೆ ನೋಡಿದ್ರೆ, ನಿಮ್ಮ ಅವಧಿ ಮತ್ತು ಗುಜರಾಲ್ ಅವಧಿಯಲ್ಲಿ ದೇಶದ ಆರ್ಥಿಕತೆ ತುಂಬ ಚೆನ್ನಾಗೇ ಇತ್ತು. ಗವರ್ಮೆಂಟ್ ಮೇ ಬಿ ವೀಕ್, ಬಟ್ ಗವರ್ನೆನ್ಸ್ ವಾಸ್ ಗುಡ್ ಅಂತೆ. ಹೇಳ್ತಾ ಹೋದ್ರೆ ತುಂಬ ವಿಷಯ ದಯಮಾಡಿ. ಕಾಶ್ಮೀರಕ್ಕೆ ಹೋಗಿದ್ರಿ ಸರ್, ಕಾಶ್ಮೀರ್ ವಿತ್ ಎಲೆಕ್ಷನ್ ಇದ್ದರೆ ಪಶ್ಚಿಮ ಬಂಗಾಳದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ 2% ವೋಟ್. ನಾನು ಎಲೆಕ್ಷನ್ ಇನ್ವಾಲ್ವ್ ಮಾಡಲಿಲ್ಲ. 56% ವೋಟ್. ಒಂದು ಫೋಟೋ ನೀವು ಮತ್ತೆ ಅಬ್ದುಲ್ಲಾ ಸಾಬ್ ಅವರು ಜೀಪ್ ಅಲ್ಲಿ ಹೋಗೋದು ಬೇಕಾದರಿದ್ರು ಸರಿ ಲಂಡನ್ನಲ್ಲಿ, ಡಾಕ್ಟರ್ ಆಗಿದ್ರು. ಅಲ್ಲಿಂದ ಕರೆಸಿ ಅವ್ರಿಗೆ ಎಲೆಕ್ಷನ್ ಇದೆ, ನ್ಯಾಷನಲ್ ಕಾನ್ಫರೆನ್ಸ್ ಅವ್ರ ಪಾರ್ಟಿ, ಅವ್ರ ಗೌರ್ಮೆಂಟ್ ಬಂತು, ಅವ್ರನ್ನ ಎಲೆಕ್ಷನ್ ನಿಲ್ಲಿಸಿ ಅವ್ರ ಪಾರ್ಟಿ ಸ್ವೀಪ್ ಮಾಡಿದ್ರು. ಅದೇ ಕಾಶ್ಮೀರಲ್ಲಿ ಡೆಮೋಕ್ರಸಿ ಆ ಟೈಮಲ್ಲಿ ಶುರು ಆಯಿತು ಪುನಃ. ಅವರು ಮುಖ್ಯಮಂತ್ರಿ. ಉಪಂಜಿಪರ್ಗಂತೂ ಎಲ್ಲ ನಾನು 4 ಸಾರಿ ಹೋಗಿದ್ದೆ. ನಾನು ಇದನ್ನು 10 ತಿಂಗಳ ಪ್ರೈಮ್ ಮಿನಿಸ್ಟರ್ 4 ಟೈಮ್ಸ್. ನೋಡಿ, ನಾವು ನಡೆದು ಬಂದ ದಾರಿಯಲ್ಲಿ ಎಲ್ಲರೂ ಹೋಗೋದು ಕಷ್ಟ. ಈಗ ನನಗೆ 93. ಜ್ಞಾಪಕ ಶಕ್ತಿ ಇದೆ, ಆದರೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಏಕೆಂದರೆ ಇಬ್ಬರು ಕರ್ಕೊಂಡು ಹೋಗೋ ಬಾತ್ರೂಮ್ಗೆ, ನಾನು ಹೊರಗಡೆ ಹೋಗ್ಬೇಕಾದ್ರೆ ಕರ್ಕೊಂಡು ಕಾರಲ್ಲಿ ಕೂರಿಸ್ತಾರೆ, ಮಾತಾಡ್ತೀನಿ, ಜ್ಞಾಪಕ ಶಕ್ತಿ ಇರೋದು. ಇಲ್ಲಿ ನಿಮ್ಮ ಹತ್ರ ಮಾತಾಡಿದ್ರೆ ಎಲ್ಲ ವಿಷಯ ಜ್ಞಾಪಕ ಶಕ್ತಿ ಶೃಂಗೇರಿ ಶಾರದಾಂಬೆ ಕೊಟ್ಟಿದ್ದಾಳೆ, ನಿರ್ವಹಿಸ್ತಾರೆ, ಯಾವುದೂ ಮರೆತಿಲ್ಲ. ಆದರೆ ಆರೋಗ್ಯ ಹೇಳಿಕೊಳ್ಳೋ ಚೆನ್ನಾಗಿಲ್ಲ. ಅದರಿಂದ ನಾನು ಸಮಯ ಮನೇಲಿ ಇರ್ತೀನಿ, ಎರಡು ಬುಕ್ಸು ಮುಟ್ಟಿದ್ದು ಮಾಡೋದು. ಇನ್ನು ಕೊನೆಯ ಹಂತದಲ್ಲಿ ಎಷ್ಟು ದಿನ ದೇವರು ಆಯುಷ್ ಕೊಟ್ಟಿರ್ತಾನೋ ಅಷ್ಟು ದಿನ ಕಾಲ ಕಳೆದು ಹೋಗುತ್ತೆ. ಯಾವುದೇ ಜವಾಬ್ದಾರಿ ವಹಿಸ್ಕೊಂಡಾಗ either as an MLA or as an MP or as a minister or as an opposition leader or as a Lok Sabha member, chief minister, prime minister, ಒಂದೊಂದು ನಿಮಿಷ ಕೂಡ ಬೇರೆ ಹವ್ಯಾಸಕ್ಕೆ ಕಳೆದರೆ
ಜನತೆಯ ಕಲ್ಯಾಣಕ್ಕೆ ಏನು ಸಾಧ್ಯವೋ ಮಾಡಿದ್ದೀನಿ ಅಷ್ಟೆ. ಯುವಕರಿಗೆ ಏನು ಹೇಳ್ತೀರಾ ಸರ್ ನೀವು? ಈಗ ನಮ್ಮ ತಲೆಮಾರಿನವ್ರಿಗೆ. ನೋಡಿ, ಯುವಕರು ಈ ಕಾಲದಲ್ಲಿ ಬೇರೆ, ನಾವು ಹೇಳೋದು ಕೇಳೋದಿಲ್ಲ ಇರೋ ವಿಷಯ. ಈಗ ಸೋಷಿಯಲ್ ಮೀಡಿಯಾ ಮತ್ತೊಂದು ಬೇಕಾದಷ್ಟು ಆಮೇಲೆ ಈಗ ಇಷ್ಟೊಂದು ಟಿ ವಿಗಳಿದ್ವಾ? ನಾನು ಮುಖ್ಯಮಂತ್ರಿ ಆದಾಗ ಇಷ್ಟು ಟಿ ವಿಗಳಿದ್ವಾ? ನಾನು ಪ್ರಧಾನಮಂತ್ರಿ ಆದಾಗ ಇಷ್ಟು ಟಿ ವಿಗಳಿದ್ವಾ? ಮೀಡಿಯಾನೇ ಇರ್ತಿಲ್ಲ, ಸೋಷಿಯಲ್ ಮೀಡಿಯಾ ಇರ್ತಿಲ್ಲ. ಅದಕ್ಕೆ ಶಕ್ತಿ ತುಂಬಿದ್ರೆ ಯಾರು? ಇನ್ಫಾರ್ಮೇಶನ್ ಟೆಕ್ನಾಲಜಿ IT ಇಂಡಸ್ಟ್ರಿಗೆ ಮೊದಲನೇ ಬಾರಿಗೆ ಸಿಂಗಪೂರ್ ಟಾಟಾ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಮೇಲೆ ಫಸ್ಟು ಈ ದೇಶದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಸ್ಟಾರ್ಟ್ ಮಾಡಿದೆ IT. ಡೆಲ್ಲಿಗೆ ಹೋದಾಗ 10 ವರ್ಷ ಟ್ಯಾಕ್ಸ್ ಕನ್ಸೆಷನ್. ನೀವು ಓದೋ ಅಭ್ಯಾಸ ಅಂತ ಹೇಳಿದ್ರಿ. ಈ 2 ಕೂರ್ ರೆಜಿಮೆಂಟ್ ಒಂದು ಮೊದಲ ಪುಸ್ತಕ, 10 ವರ್ಷ. ಇದು ಕಾವೇರಿ ತೀರದ ಕಥೆಗಳು. ನಮ್ಮ ಜಿಲ್ಲೆಯ ರೈತರದ್ದು, ಸೈನಿಕರದ್ದು ಕಥೆಗಳು ಬರ್ದಿದ್ದೀನಿ. ಕಾವೇರಿ ನಿಮ್ಮ ಹೃದಯಕ್ಕೆ ಹತ್ತಿರವಿರೋ ವಿಚಾರ. ನಾನು ಸುಪ್ರೀಂ ಕೋರ್ಟಲ್ಲಿ ಟ್ರಿಬ್ಯುನಲಲ್ಲಿ ಜಸ್ಟ್ ಅಹಮದಿ ಚೀಫ್ ಜಸ್ಟಿಸ್ ತಮಿಳ್ನಾಡಿಗೆ ಇಷ್ಟು ನೀರು ಬಿಡಬೇಕು ಅಂತ ಆರ್ಡರ್ ಮಾಡ್ಬಿಟ್ರು. ನಾರೇಮನ್ನು ನನ್ನ ಕರೆದ್ರು, ಹೋಗಿದ್ದು ಶನಿವಾರ ಹೋದೆ. 5 TMC ನೀರು ಬಿಟ್ಬಿಡು, ನಾನು ಸೋಮವಾರ ಅಷ್ಟೇ ತಗೋತೇನೆ ಅಂತ. ನಾನು ಶನಿವಾರ ಹೋದೆ. ಅಲ್ಲಿಂದಲೇ ನಾರೇಮನ್ನ ಮನೆಯಿಂದನೇ ಚೀಫ್ ಇಂಜಿನಿಯರ್ಗೆ ಫೋನ್ ಮಾಡಿ ರೆಡಿ ಮಾಡು ಅಂತೇಳಿ 5 TMC. ಇಲ್ಲಿ ಬಂದರೆ ಅಂತ ಸೋಮವಾರ ದಿನ ಅಸೆಂಬ್ಲಿ ಒಳಗೆ ಜಯಲಲಿತಾ ಏನೋ ಹಣಕಾಸಿನ ವ್ಯವಹಾರ ಮಾಡೋದು ನೀರು ಬಿಟ್ಟ ಅಂತ ಹೇಳಿ ಬೇಕಾಬಿಟ್ಟಿ ಮಾತಾಡ್ತಾರೆ ಆರೋಪಗಳು. ಬೇಜವಾಬ್ದಾರಿ ಮಾತಾಡಿದರು ವಿರೋಧ ಪಕ್ಷ. ಅವರು ಉತ್ತರ ಕೊಟ್ಟು ನಾನು ಸಾಯಂಕಾಲ ಕಾವೇರಿ ತಾಯಿಗೆ ಪೂಜೆ ಮಾಡೋಣ ಅಂತ ಹೇಳಿದ್ರು. ಹೋದೆ, ಪೂಜೆ ಮಾಡಿದೆ. ಪೂಜೆ ಮಾಡಿ ನಾನು ಪಿರಿಯಾಪಟ್ಟಣ ರೀಚ್ ಆಗಿಲ್ಲ. ಮಳೆ ಸ್ಟಾರ್ಟ್ ಆಯ್ತು ನೋಡಿ. ನಾವು ಬೆಂಗಳೂರಿಗೆ ಬರ್ಲಿಕ್ಕಾಗಲಿಲ್ಲ. ಬೆಂಗಳೂರಿಗೆ ಬರ್ಲಿಕ್ಕಾಗಲ್ಲ. ಎಲ್ಲ ನಮ್ಮ ಟ್ಯಾಬ್ಗಳು ತುಂಬ ಕಂಟಿನ್ಯೂಸ್ 1 ವಾರ. ಮಳೆ. ಕಾವೇರಿ ನದಿ ಉಕ್ಕೋದು ಬೇರೆ. ನಾನು ಬಂದು ಆ ತಾಯಿಗೆ ನಿಷ್ಠೆಯಿಂದ ಪೂಜೆ ಮಾಡಿ ಬಂದೆ. ಕಾವೇರಿ ತಾಯಿ ಉಕ್ಕೋ ದಿನನೂ ಬಂದಿದ್ದೇನೆ. ತಲಕಾವೇರಿಗೆ ಬಂದಿದ್ದೀರಾ ಸರ್ ನೀವು? ತಲಕಾವೇರಿಗೆ ಬಂದಿದ್ದೀರಾ? ಏನಲ್ಲಿ ತಮಿಳ್ನಾಡು ರೆಸಲ್ಯೂಷನ್ ಇದೆ. ಇದ್ರ ಬಗ್ಗೆ ನನ್ನ ಹೋರಾಟ ಮನಸ್ಸಲ್ಲಿದೆ. ಆರೋಗ್ಯ ಇಲ್ಲಾಂದ್ರೆ ಮನಸ್ಸಲ್ಲಿ ಅದೊಂದು ಶಕ್ತಿ. ಆದರೆ ದುರಂತ ನಾನು ಲೋಕಸಭೆ ರಾಜ್ಯಸಭೆಯಲ್ಲಿ ಇಲ್ಲ. ಈ ಪರವಾಗಿ ಒಂದು ಅದಕ್ಕೆ
ಸರಿಯಾದಂಥ ಉತ್ತರ ಕೊಡಲಿಕ್ಕೆ ನನ್ನ ಹತ್ರ ಎಲ್ಲ ಸಾಮಗ್ರಿ ಇದೆ. ಪ್ಲಾಟ್ಫಾರ್ಮ್ ಬೇಕಲ್ಲ. ಪ್ಲಾಟ್ಫಾರ್ಮ್ ಬೇಕು. ಭಾಳ ನೋವಿನ ವಿಚಾರ ಅಲ್ವಾ ಸರ್? ರಾಜ್ಯಸಭೆಯಲ್ಲಿ ದೇವೇಗೌಡರು ಇದ್ದಿದ್ರೆ ಇವತ್ತು ಮೇಕೆದಾಟು ವಿಚಾರವಾಗಿ ಅದಕ್ಕೊಂದು ನಮ್ಮ ಆರ್ಗ್ಯುಮೆಂಟ್ಗೊಂದು ತೂಕ ಬೇರೆನೇ ಬರ್ತಾ ಇತ್ತು ಕರ್ನಾಟಕದ. ತುಂಬ ಸಂತೋಷ. ಸರ್ ಪೆನ್ ಕೊಡ್ಬೋದಾ? ನಾನು ಕೊಡಗು ವೈದ್ಯಕೀಯ ಕಾಲೇಜಲ್ಲಿ ಚಿಲ್ಡ್ರನ್ ಸ್ಪೆಷಲಿಸ್ಟು. ನಾನು ಮಂಜುನಾಥ್ ಅವ್ರ ಕೆಳಗಡೆ ಒಂದು ಮಕ್ಕಳದ್ದು ಹಾರ್ಟ್ ಇಕೋ ಬಗ್ಗೆ ಒಂದು ಕೋರ್ಸ್ ಮಾಡಿದ್ದೇನೆ ಸರ್. ಕೊಡಗು ಜನರಲ್ ಕಾರ್ಯಪ್ಪ, ಜನರಲ್ ತಿಮ್ಮಪ್ಪ, ಮಾಚಿಮಯ್ಯ ಈ ದೇಶದ ಗಡಿಯಲ್ಲಿ ಏನು ಹೋರಾಟ ಮಾಡಿ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.